ಇಷ್ಟೊಂದಾಗಿ ಎಷ್ಟು ತಗೊಬಂದ್ರ ಪಾಪಣಿ ಮಲಗಿದ್ದಾನೆ ಹಂಗೆ ಮಗ್ಳು ಹಾಕದು ಇದನ್ನ ನೋಡಿ ಇವಳಿಗೆ ಹಾಕಿಸ್ಕೊಳ್ಳೋದು ಹೆಂಗ್ ನಯನ ಅಜಿಕ್ಕಾಗ ಹಾಕಿಸ್ಕೋಬೇಕು. ನನ್ನ ಮಗ ನೋಡಿ ಅವ್ರ ಅಪ್ಪನ ಕೈಯಲ್ಲಿ ಊದಿಸ್ಕೊಂಡು ಇಲ್ಲೇ ಕುತ್ಕೊಂಡೈತಿ. ನೋಡ್ರಿ ಇಲ್ಲಿ ತಲೆ ಮೇಲೆ ನೀರು ಹಾಕಿ ಮಗನೇ ಬಿಸಿ ಆಗುತ್ತೇನೆ. ಏ ಸುಮಿತ್ 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 ಈಗ ರಾತ್ರಿಗೆ ಅಂತ ಹೇಳ್ಬಿಟ್ಟು ಮಟನ್ ಸಾಂಬಾರೆಲ್ಲ ರೆಡಿ ಮಾಡಿ ಈಗ ಸಂಜೆನೇ ಇಟ್ಟಿದ್ವಿ, ನಾನು ನಮ್ಮ ಅಮ್ಮನೂ ಸೇರಿಕೊಂಡು. ಇನ್ನು ನಮ್ಮ ಚಿಕ್ಕವ್ವ ಮತ್ತು ನನ್ನ ಮಗಳು ಇಬ್ಬರು ಜೋಡಿ ಆಗಿಬಿಟ್ಟು ಅಲ್ಲಿ ಇರ್ತಾರಲ್ಲ ಆಸುಪಾಸು ಹುಡುಗಿಯರು, ಅವ್ರ ಜೊತೆ ಆಟಾಡೋಕ್ಕೆ ಅಂತ ಹೋಗೋದು. ಸೇರಿಸ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಬೈಕೊಂಡು ಒಂದು ಟೀಮ್ ಮಾಡ್ಕೊಂಡು ಅವ್ರು ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಮಾಡ್ಕೊಂಡು ಊರುಗಳಲ್ಲಿ ಹೆಂಗೆ ಆಡ್ತಾರೆ ಅದು ಆ ಥರ ಆಟಾಡ್ತಾರೆ ಅವ್ರು ಇಲ್ಲಿ ಬಂದು. ಮನೆಗೆ ಬರ್ತಿದ್ದಾಗೇ ಅಜ್ಜ ಮೊಮ್ಮಗ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಲಲ್ಲಿ. ಇನ್ನು ಪಪ್ಪ ಇಲ್ದಿದ್ರೆ ನನಗೆ ಎಷ್ಟು ಹಿಂಸೆ ಕೊಡ್ತೇನೆ ಅಷ್ಟೇ ಹಿಂಸೆ ನಮ್ಮ ಪಪ್ಪಂಗೆ ಕೊಡ್ತೇನೆ. ಬಟ್ ನಮ್ಮ ಪಪ್ಪ ಇದ್ದಾರೆ, ನನಗೆ ಸ್ವಲ್ಪ ಫುಲ್ ಫ್ರೀ. ಎಲ್ಲ ಫಿಲ್ಮ್ ನೋಡಿಕೊಂಡು ತಿಂತಾ ಇದ್ದಾರೆ ಮಜಾ ಮಾಡಿಕೊಂಡು. ಈಗ ನಮ್ಮ ಪಪ್ಪ ಮತ್ತು ನಮ್ಮ ಮನೆಯವರು ಮಜಾ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮಟನ್ ಸಾಂಬಾರು, ರೈಸು, ಮುದ್ದೆ, ಮೆಣಸಿನ್ಕಾಯಿ ಬಜ್ಜಿ, ಬರೀ ಎರಡರಲ್ಲಿ. ಎಲ್ರಿಗೂ ನಮಸ್ಕಾರ. ಮೊನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೇನು ನಮ್ಮ ಪಪ್ಪ ಅವ್ರು ಬರೋ ಟೈಮು. ಡೋರ್ ಓಪನ್ ಮಾಡು. ನಿಧಾನ ನಿಧಾನ. ಹಾಯ್ ಬನ್ನಿ ಬನ್ನಿ, ನಿಧಾನ ನಿಧಾನ. ಓ ಈ ಬ್ಯಾಟು ಬಾಲು ಎಲ್ಲ ಒತ್ಕೊಂಡೆ ಬಂದ ಎಲ್ಲ ಅವರು. ಯಾರು ಬರ್ತಾ ಇದ್ದಾರೆ? ಓಹೋ ಹೋ ಹೋ, ಇಷ್ಟೊಂದಾಗಿ ಎಷ್ಟು ತಗೊಬಂದ್ರ ಪಾಪಣಿ ಮಲಗಿದ್ದಾನೆ. ಚಿಕ್ಕವ ಬಂದ ನಮ್ಮ ಮನೆಗೆ. ಗ್ಲಾಸ್ ಪಾಪಣಿ ಮಲಗಿದ್ದಾನೆ. ಹೆಂಗಿದೆ ಕಟ್ಟಿಂಗ್ ಅವನಿಗೆ? ಹೌದಾ? ಈ ಥರ ಬರ್ತಿದ್ದಾಗೇನೆ ನಮ್ಮ ಚುಪ್ಪಿಗೆ ಫಿಲ್ಮು. ಅವನಿಗೆ ಫಿಲ್ಮ್ ಅಂದ್ರೆ ಅಷ್ಟು ಹುಚ್ಚು, ಯಾವ ಫಿಲ್ಮ್ನೂ ಕೂಡ ಬಿಡಲ್ಲ. ನಮ್ಮಮ್ಮ ಬರ್ತಿದ್ದಾಗೇನೆ ಎಲ್ಲ ಥಿಂಗ್ಸ್ನ ತೊಗೊಬಂದಿದ್ದನ್ನ ಜೋಡಿಸ್ತಾ ಇದ್ದಾರೆ. ಯಾವುದನ್ನ ಫ್ರಿಜ್ಜಿಗೆ ಇಡಬೇಕು ಎಲ್ಲ ಎತ್ತಿಡ್ತಾ ಇದ್ದಾರೆ. ಹಾಗೆ ಕೆಲವರು ಕೇಳ್ತಾ ಇದ್ರಿ, ನಿಮ್ಮದು ಸ್ಕಿನ್ ಎಷ್ಟು ಗ್ಲೋ ಇದೆಯಲ್ಲ, ಏನಾದರೂ ಹೋಮ್ ರೆಮಿಡೀಸ್ ಏನಾದರೂ ಮಾಡ್ತೀರಾ ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತು ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಈಗಂತೂ ಹೊರಗಡೆ ತುಂಬ ಪ್ರಾಡಕ್ಟ್ ಸಿಗುತ್ತೆ, ಬಟ್ ಅದು ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ವಸ್ತು ಅಂತ ತಗೊಬಿಟ್ಟು ಬರ್ತೀವಿ ಮತ್ತು ಅದು ನಮ್ಮದು ಸ್ಕಿನ್ನಿಗೆ ಅಪ್ಲೈ ಮಾಡಿದ್ಮೇಲೆ ಅದು ಅಲರ್ಜಿ ಆಗ್ಬೋದು ಅಥವಾ ಇನ್ಫೆಕ್ಷನ್ ಆಗ್ಬೋದು. ಸೊ ಅದಕ್ಕೆ ಅಂತ ಹೇಳಿ ನಾನು ಕ್ಯೂರ್ ಸ್ಕಿನ್ ಅವ್ರದ್ದು, ನಾನು ಮೊದಲೇ ಇದು ಆನ್ಲೈನಲ್ಲೆಲ್ಲ ನೋಡಿದ್ದೆ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ. ಸೊ ಇದನ್ನು ನಾನು 2 years ಬ್ಯಾಕ್ ನಾವು KR ಪುರಮಲ್ಲಿ ಇದ್ದಾಗ ತರಿಸ್ಕೊಂಡಿದ್ದೆ. ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಬಟ್ ಮನೆ ಶಿಫ್ಟ್ ಮಾಡೋದು ಮತ್ತು ಪಾಪು ಎಲ್ಲ ಆಯ್ತಲ್ಲ, ಸೊ ಒಂದೊಂದು ಪ್ರಾಡಕ್ಟ್ ಮಿಸ್ ಆಗಿತ್ತು. ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಇದೇನಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ. ಆ್ಯಕ್ಚುಲಿ ಆ್ಯಪಲ್ಲಿ ನಾವು ಡಾಕ್ಟರ್ನ ನೇರವಾಗಿ ಕನ್ಸಲ್ಟ್ ಮಾಡ್ಬೋದು. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅಲ್ಲಿ ನಮ್ಮ ಏಜ್ ಆಗಲಿ, ನಮ್ಮ ನೇಮ್ ಆಗಲಿ, ಅಥವಾ ನಾವು ಪ್ರೆಗ್ನೆಂಟಾ ಅಥವಾ ಪಾಪು ಇದೆಯಾ ಎಲ್ಲ ಕೇಳುತ್ತೆ. ನಮಗೆ ಟೈಪ್ ಮಾಡೋಕ್ಕೆ ಕಷ್ಟ ಆದರೆ ಕಾಲ್ ಮುಖಾಂತರ ನಾವು ಮಾಡಿ ತಿಳ್ಕೊಬೋದು. ಆ ನಂತರ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳುತ್ತೆ. ನಮಗೆ ಟೈಪ್ ಮಾಡೋಕ್ಕೆ ಕಷ್ಟ ಆದರೆ ನಮ್ಮ ಫೋಟೋನ ತೆಗೆದು ಕಳಿಸ್ಬೇಕು. ನಮ್ಮದು ಫೋಟೋ ಎಲ್ಲ ತೆಗೆದು ಕಳಿಸಿದ್ರೆ ಅದೇ ಅನಲೈಸ್ ಮಾಡುತ್ತೆ. ಆ ನಂತರ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಅದೇ ನೋಡಿ ಆ ನಂತರ ಡಾಕ್ಟ್ರು ನಮಗೆ ನಮ್ಮ ಸ್ಕಿನ್ನಿಗೆ ಏನೇನು ಬೇಕು ಅದು ಪ್ರಾಡಕ್ಟ್ನ ಕಳಿಸ್ತಾರೆ. ನನಗೆ ಕೊಡೋ ಪ್ರಾಡಕ್ಟ್ನ ನಿಮಗೆ ಕೊಡಲ್ಲ, ನಿಮಗೆ ಕೊಡೋ ಪ್ರಾಡಕ್ಟ್ನ ಇನ್ನೊಬ್ರಿಗೆ ಕಳಿಸಲ್ಲ. ನಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಮಾತ್ರ ನಮಗೆ ಅವ್ರು ಸೆಂಡ್ ಮಾಡ್ತಾರೆ. ನನಗೆ ಕಳಿಸಿರೋದು ಇಷ್ಟು ಪ್ರಾಡಕ್ಟ್ ಬಂದಿದೆ ನನಗೆ. ಇದರಲ್ಲಿ ಅಂಡರ್ ಐ ಜೆಲ್ ಆಗಿರ್ಬೋದು, ಕೇರ್ ಕ್ರೀಮ್ ಆಗಿರ್ಬೋದು, ಅದು ಮತ್ತು ಕ್ಲಿನ್ಸರ್ ಇಷ್ಟು ಕಳಿಸಿದ್ದಾರೆ. ಇನ್ನೂ ತುಂಬ ಪ್ರಾಡಕ್ಟ್ ಬಂದಿದೆ. ಈಗ ರಾತ್ರಿ ಟೈಮು ನನಗೆ ಪಾಪು ಇರೋದ್ರಿಂದ ಕರೆಕ್ಟ್ ಟೈಮಿಂಗ್ ನಿದ್ದೆ ಮಾಡೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಮತ್ತು ಎಡಿಟ್ ಮಾಡೋದೆಲ್ಲ ಇರುತ್ತೆ. ಸೊ ಹಾಗಾಗಿ ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಬಂದಿರೋದ್ರಿಂದ ಇಷ್ಟು ಕಳಿಸಿದ್ದಾರೆ ನನ್ನ ಸ್ಕಿನ್ನಿಗೆ ಸೂಟ್ ಆಗೋ ಅಂಥದ್ದು. ನನಗೆ ಆ್ಯಕ್ಚುಲಿ 2 ವರ್ಷದಿಂದ ನಾನು KR ಪುರಮಲ್ಲಿ ಇದ್ದಾಗ ಇದೇ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ನಾವು ಯೂಸ್ ಮಾಡ್ದಲ್ಲಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯೂಸ್ ಮಾಡಿ ನನಗೆ ಇದು ಬೆಸ್ಟ್ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮಗೆ ತಿಳಿಸ್ತಾ ಇರೋದು. ಹಾಗೆ ನಮಗೆ ಅಸೈನ್ ಆಗಿರ್ತಾರಲ್ಲ ಡಾಕ್ಟ್ರು, ಅವರು ನಮ್ಮ ಸ್ಕಿನ್ನಲ್ಲಿ ಯಾವ ಥರ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ನಂದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಮೊಟ್ಟೆ ನಮ್ಮ ಅಮ್ಮಂಗೆ ಬಿಸಿನೀರು ಕಾಯಿಸಿ ಕೂಡ ಇಟ್ಟಿದ್ದೀನಿ. ಅವರು ಬಂದಿದ್ದ ತಕ್ಷಣ ಬಿಸಿನೀರೇ ಹಾಕಬೇಕು. ಬಿಟ್ಬೇಡ, ಇದೇ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗ ಇವಾಗ ಎದ್ದಿದ್ದಾನೆ. ಇವರೆಲ್ಲ ಮಲಗಿದ್ದಾರೆ, ಇನ್ನೂ ಗೊತ್ತಿಲ್ಲ ಇವನಿಗೆ ಇವರೆಲ್ಲ ಬಂದಿದ್ದಾರೆ ಅಂತ. ನಮ್ಮ ಪಪ್ಪ ಇವನ್ಕಿಂತ ಆತ್ರ, ಇವನೇ ಸುಮ್ಮನಿದ್ರು ಅವ್ರು ಸುಮ್ಮನೆ ಇರ್ತಾ ಇರಲಿಲ್ಲ.
ಇಲ್ಲ ನಂಗಾರ ಬಾ ಇಳಿ ಜಾಸ್ತಿ ಮಾಡ್ತೈತಿ ನಾನು ಏನು ಯಾಣ ಎಲ್ಲಿ ಬಂದಿದ್ದೀನಿ ಇವರೇ ಬಂದವ್ರ ನಾನೇ ಬಂದಿದ್ದೀನ ಅಯ್ಯೋ ನಂಗೆ ತಲೆ ಕೆತ್ತಾತೈತೆ ಎಲ್ಲರನ್ನ ನೋಡಿ ಮಾಡು ಇನ್ನು ಇಲ್ಲಿ ಇಬ್ರು ಇದ್ದಾಳೆ ಇನ್ನು ಕುಯ್ ಕುಯ್ ಅಂತಿಲ್ಲ ಅಯ್ಯೋ ಮಾಮಿ ದೇವಸ್ಥಾನದಲ್ಲೆಲ್ಲ ಕೇಳ್ತಿದ್ರು ಮಾಮಿ ಮಾಡಿ ಮಗನೆ ದೇವ್ರ ಕೈ ಮುಗಿದಿಲ್ಲ ಒಳ್ಳೇದ್ ಮರಪ್ಪ ದೇವ್ರೇ ಇದು ಕೈ ಮುಗಿ ಮಗನೇ ಅಡ್ಬೇಳಿ ಮಗನೆ ಅಡ್ಬೇಳಿ ಮೆಲ್ಲ ಹಾಗೆ ಚಾಕು ಅಣ್ಣ ಮಾತಾಡ್ಸಿ ಬರೋದು ಸುಮಿತ್ ಅಣ್ಣ ಮಾತಾಡ್ಸಿ ಬರೋದು ಸುಮಿತ್ ಅಣ್ಣ ಇಲ್ಲ ಚಿಪ್ಪೇನ ಎಲ್ಲಿ ಚಿಪ್ಪೇನ ಏ ಎಲ್ಲಿ ಚಿಪ್ಪೇನ ಎಲ್ಲ ಮುಖ ನೋಡ್ದ ಅಲ್ಲೆಲ್ಲ ಹೋಗಂಗಿಲ್ಲ ಬನ್ನಿ ವಾವ್ ಇದು ನಮ್ಮ ಮಕ್ಳಿಗೆ ತುಂಬಾ ಇಷ್ಟ ಐತಂತೆ ನಮ್ಮ ಚುಪ್ಪಿಗೂ ಮತ್ತೆ ನಮ್ಮ ಚಿಕ್ಕಮ್ಮಂಗನು ಚಿಕ್ಕಮ್ಮ ಕಾರ್ನರ್ ಸ್ಟ್ಯಾಂಡ್ ಇಷ್ಟ ಆಯ್ತಾ ಚುಪ್ಪಿ ನಿಂಗೂ ಇಷ್ಟ ಆಯ್ತಾ ಅದು ಇಷ್ಟ ಆಯ್ತು ಥ್ಯಾಂಕ್ ಯು ಈಗ ಬೆಳಗ್ಗೆ ತಿಂಡಿ ಪಲಾವ್ ಮಾಡ್ತಿದ್ದೆ ನನಗೂ ಇಷ್ಟ ಪಪ್ಪಂಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಅಲ್ಲಿ ಹೋಗಿದಾರ ಅಕ್ಕ ಓಹೋ ಅಕ್ಕವ್ರು ಅಲ್ಲಿದ್ದಾರೆ ನಂಗೆ ಆ್ಯಕ್ಚುಲಿ ಪಲಾವ್ಗೆ ತರಕಾರಿ ಜಾಸ್ತಿ ಇರಬೇಕು ಆ್ಯಕ್ಚುಲಿ ಪಲಾವ್ಗೆ ತರಕಾರಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಕಡಿಮೆ ಇದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನೀರು ಉಪ್ಪು ಖಾರ ಎಲ್ಲ ಹದವಾಗಿತ್ತು ಸ್ವಲ್ಪ ನಾನು ಉಪ್ಪು ಖಾರ ಕಡಿಮೆನೇ ನಮ್ಮ ಪಪ್ಪ ಅಮ್ಮ ಅವರೆಲ್ಲ ಸ್ವಲ್ಪ ಜಾಸ್ತಿ ನಾನು ಊರಿಗೆ ಹೋದ್ರೆ ಅಷ್ಟು ತಿಂತೀನಿ ಇಲ್ಲಿ ಪಾಪು ಮಕ್ಕಳಿಗೆಲ್ಲ ಸಪ್ರೇಟ್ ನಾನು ಮಾಡೋಕ್ಕೋಗಲ್ಲ ಒಂದರಲ್ಲೇ ಎಲ್ಲ ಸೊ ಹಾಗಾಗಿ ಇದಕ್ಕೆ ನನ್ನ ಮಗಳಿಗೆ ಮೊಸರು ಇರಲೇಬೇಕು ಮೊಸರಿಗೂ ಆ ಪಲಾವ್ಗೂ ಏನು ಸಖತ್ತಾಗಿರುತ್ತೆ ಗೊತ್ತಾ ಖಾರ ಆಯ್ತಾ ನಿಮ್ಮ ಅಜ್ಜಿ ಕಾರಾಗಿಲ್ಲ ಅವ್ರನ್ನ ನೋಡಿ ನನ್ನ ಮಗನು ಒಂದು ಪ್ಲೇಟಿಗೆ ಪಲಾವ್ ಹಾಕಿಸ್ಕೊಂಡು ತಿಂತಾ ಇದೆ ಒಂಚೂರು ತಿನ್ನುತ್ತೆ ಪರವಾಗಿಲ್ಲ ಚಿಕ್ಕವ ಹೆಂಗಿತ್ತು ಚಿಕ್ಕವ ನಮ್ಮ ಚಿಕ್ಕವ ಗ್ರೂಪ್ ರೇಷಿಗೆ ಬಂದಿದ್ದು ಆಮೇಲೆ ಈಗಲೇ ಬರ್ತಾರೆ ಹೇಗಿತ್ತು ತುಂಬಾ ಕೀಟ್ಲೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಕೆಲಸ ಕೊಟ್ಟು ಕೂರಿಸಿದ್ದಾರೆ 4 ಗಂಟೆಯಿಂದ 40 ಸೆಕೆಂಡಿಂದ ಮಾಡ್ತಿದ್ದಾನೆ ಓ ಡುಬ್ 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 ಯಾಕೆ ಹಂಗೆ ಮಗ್ಲೆ ಹಾಕದು ಇದನ್ನ ನಾನು ತಡಿ ಅಂತ ಹೇಳ್ದೆ ನೋಡಿ ಇವಳಿಗೆ ಹಾಕಿಸ್ಕೊಳ್ಳೋದು ಹೆಂಗ್ ನಯನ ಅಜಿಕ್ಕಾಗಿ ಹಾಕಿಸ್ಕೋಬೇಕು ನನ್ನ ಮಗಳು ಹಾಕೋ ಕೂತ್ಕೊಂಡು ಮಗಳು ಬೇಕು ಅಂತ ಹೆಂಗೆ ಹಾಕ್ಬಾರ್ದು ನಿನ್ನ ನಂಬೋಳೆ ಅಂದ್ರೆ ಕ್ಲೀನಾಗಿ ಹಾಕ್ಬೇಕು ಹಿಂದಕ್ಕೆ ಹಾಕೋ ಮಗಳು ತಡಿ ಹಾಕೊಡ್ತೀನಿ ಬಾ ಅವನು ಮುಟ್ಬಿಡಿ ಅವನು ಮುಟ್ಬಿಡಿ ಹೊಡಿತೀನಿ ಅಜ್ಜ ಬಾಯ್ ಮಾಡು ಮಗನೆ ಬಾಯ್ ಮಾಡು ನಿನ್ನ ಬಿಟ್ಟು ಹೋದ್ರು ಕಣೋ ನನ್ನ ಮಗ ನೋಡಿ ಅವ್ರ ಅಪ್ಪನ ಕೈಯಲ್ಲಿ ಊದಿಸ್ಕೊಂಡು ಇಲ್ಲೇ ಕುತ್ಕೊಂಡೈತಿ ಹತ್ತು ಕೂತ್ ಏನ್ ಮಾಡ್ಬೇಕು ಮುಂದಕ್ಕೆ ಅಂತ ಗೊತ್ತಾಗ್ತಿಲ್ಲ ಯೋಚನೆ ಆಗೈತೆ ಬರ ತಗೊಂಡ ರೀ ನೋಡ್ರಿ ಇಲ್ಲಿ ಅವರೆಲ್ಲ ಮುಂಚೆನೇ ಹೋದ್ರು ನಾವು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮನೆ ಮಕ್ಕಳು 3 ಮಕ್ಕಳು ಅಷ್ಟೇ ಬೆಂಗಳೂರು ಬರೋಕ್ಕೆ ನಮ್ಮ ಮನೆಗೆ ಇಷ್ಟಪಡದೆ ಸ್ವಿಮ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಲ್ ಆಟ ಆಡ್ತಿದ್ದಾರಲ್ಲ ಇವರು ನೀನೆಲ್ಲಿಗೋ ಮೆಲ್ಲ ಮೆಲ್ಲ ಇಟ್ಕೊ ಒಂದು ಸ್ವಲ್ಪ ಹೊತ್ತು ಚಿಪ್ಪಿ ಜೋಪಾನ ಒಂಚೂರು ತಲೆ ಮೇಲೆ ನೀರು ಹಾಕಿ ಬಿಸಿ ಆಗುತ್ತೇನೆ ಏ ಸುಮಿತ್ ನಿನಗೆ ಬ್ಯಾಲೆನ್ಸ್ ತಪ್ಪಿದ್ರೆ ನೀನು ಬಿಡ್ತೀಯ ಅವ್ನು ಬೀಳ್ತಾನೆ ಹಂಗೆ ಆಡ್ಬೇಡಿ ಪ್ಲೀಸ್ ಅದು ಜೀವ ಕಣೋ ಅದೇನು ಗೊಂಬೆ ಅಲ್ಲ ಮನೆ ಹಂಗೆ ಮಾಡಬಾರ್ದು ಅದಕ್ಕೆ ನನ್ನ ಜೊತೆ ಕಳ್ಸಲ್ಲ ಮನೆ ನಮ್ಮ ಚಿಕ್ಕವ ಇಷ್ಟೇ ಸುಮಿತ್ ಚುಪ್ಪಿ ನೋಡಲ್ಲ ಹೆಂಗೆ ಬೇಡ ಸುಮಿತ್ ನಮ್ಮ ಡ್ಯಾಡಿ ಸ್ವಿಮ್ ಮುಗಿಸ್ಕೊಂಡು ಹೋಗಲ್ ಕೂತಿದ್ದಾರೆ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿತ್ತು ಇವಾಗ ಬಂದು ಊಟ ಮಾಡ್ಕೊಳ್ತಾ ಇದ್ದೀವಿ ಮಶ್ರೂಮ್ ಫ್ರೈ ಮಾಡಿದ್ದೆ ಸಂಜೆಗೆ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಮುದ್ದೆ ಮತ್ತೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದೇ ಆಯಿತು ಈಗ ರಾತ್ರಿಗೆ ಅಂತ ಹೇಳ್ಬಿಟ್ಟು ಮಟನ್ ಸಾಂಬಾರೆಲ್ಲ ರೆಡಿ ಮಾಡಿ ಈಗ ಸಂಜೆನೇ ಇಟ್ಟಿದ್ವಿ ನಾನು ನಮ್ಮ ಅಮ್ಮನೂ ಸೇರಿಕೊಂಡು ಚೆನ್ನಾಗಿ ಬಂದಿದೆ ಚಿಕ್ಕಮ್ಮ
ಹಾಗೆ ಇನ್ನೇನು ಕರಿಯ ಕರಿ ಮಗನ ಅಕ್ಕನ ಕರಿ ಅಕ್ಕನ ತೆಗಿ ಮಗನ ಅಲ್ಲಿ ಬಾಲ್ ಇದೆ ನೋಡಲ್ಲಿ ಬಾಲ್ ಬಾಲ್ ಇದೆ ತೆಗಿ ರಜ ಹಂಗೆ ಬಗ್ಗಿ ತೆಗಿಬೇಕು ಬ್ಯಾಟಲ್ ಹೊಡಿ ಮಗನೆ ಬಗ್ಗಿ ಮುಂದಕ್ಕೆ ಹೋಗು ಕೊಡ ಅವ್ನು ಬೇಟ ಅವನಿಗೆ ಅದು ಹಾಗೆ ಮಧ್ಯಾಹ್ನ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗಿ ಎಲ್ಲ ಆಟ ಆಡ್ಕೊಂಡು ಬಂದು ಮನೇಲಿ ಊಟ ಮಾಡಿ ಇವಾಗ ಸಂಜೆ ಆಯ್ತಲ್ಲ ಸೊ ಹಾಗಾಗಿ ಶಟಲ್ ಕಾಕ್ ಆಡ್ತೀವಿ ಅಂತ ಹೋಗಿದ್ದಾರೆ ಪಪ್ಪ ಮತ್ತು ಚುಪ್ಪೆ ನಾವು ಹೊರಗಡೆಯಿಂದ ಪಾಪ ಬಿಡಲ್ಲ ಒಂದು ಕಡೆ ನಿಂತ್ಕೊಳ್ಳಲ್ಲ ಅವನ್ನ ಕರ್ಕೊಂಡು ಹೊರಗಡೆ ಬಂದು ಅವನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಚಿಕ್ಕವ್ವ ಮತ್ತು ನನ್ನ ಮಗಳು ಇಬ್ಬರು ಜೋಡಿ ಆಗಿಬಿಟ್ಟು ಅಲ್ಲಿ ಇರ್ತಾರಲ್ಲ ಆಸುಪಾಸು ಹುಡುಗಿಯರು ಅವ್ರ ಜೊತೆ ಆಟ ಆಡೋಕ್ಕೆ ಅಂತ ಹೋಗೋದು ಸೇರಿಸ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಬೈಕೊಂಡು ಒಂದು ಟೀಮ್ ಮಾಡ್ಕೊಂಡು ಅವ್ರು ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಮಾಡ್ಕೊಂಡು ಊರುಗಳಲ್ಲಿ ಹೆಂಗೆ ಆಡ್ತಾರೆ ಅದು ಆ ಥರ ಆಟ ಆಡ್ತಾರೆ ಅವ್ರು ಇಲ್ಲಿ ಬಂದು ಮಕ್ಕಳೆಲ್ಲರನ್ನೂ ಆಟಾಡಿಸ್ಕೊಂಡು ಈಗ ಮಾರ್ಕೆಟಿಗೆ ಬಂದು ಈಗ ನಾಳೆ ಬೆಳಗ್ಗೆ ತಿಂಡಿಗೆ ಏನಾದರೂ ದಿನಸಿ ಬೇಕಾಗುತ್ತೆ ಅಂತ ತಗೊಂಡೋಗೋಕ್ಕೆ ಇನ್ನು ನನ್ನ ಮಗ ಅವ್ರು 3 ಜನ ಏನು ಮಾಡ್ತಾರೆ ಇವನು ಅದನ್ನೇ ಮಾಡಬೇಕು ಇವನಿಗೆ ಲಾಲಿಪಾಪ್ ಕೊಟ್ಬಿಟ್ಟು ಅವರಿಗೆ ಐಸ್ ಕ್ಯಾಂಡಿ ಎಲ್ಲ ಕೊಡಿಸಿರಲಿಲ್ಲ ತೆಗೆದು ಬಿಸಾಕ್ಬಿಡ್ತಾನೆ ಅವ್ರು ಏನು ತಿಂತಾರೆ ಅದೇ ಇವನಿಗೆ ಆಗಬೇಕು ಪಾಪ ನೋಡೋಣ ಹೇಗೆ ತಿಂತಾಳೆ ಏನು ಮಾಡ್ತಾನೆ ಐಸ್ ತಣ್ಣೀರುತ್ತಲ್ಲ ಅಂತ ಕೊಟ್ಟೆ ನೀಟಾಗಿ ಇವ್ರಂಗೆ ಕೂತ್ಕೊಂಡು ತಿಂದ ಇನ್ನೂ ಫಸ್ಟಾಗಿ ಇನ್ನೂ ಚೆನ್ನಾಗಿ ತಿನ್ಕೊಂಡೆ ಬಟ್ಟೆ ಎಲ್ಲ ಮಾಡ್ಕೊಂಡು ಮನೆಗೆ ಬರ್ತಿದ್ದಾಗೇ ಅಜ್ಜ ಮೊಮ್ಮಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಲಲ್ಲಿ ಇನ್ನು ಪಪ್ಪ ಇಲ್ದಿದ್ರೆ ನನಗೆ ಎಷ್ಟು ಹಿಂಸೆ ಕೊಡ್ತೇನೆ ಅಷ್ಟೇ ಹಿಂಸೆ ನಮ್ಮ ಪಪ್ಪಂಗೆ ಕೊಡ್ತೇನೆ ಬಟ್ ನಮ್ಮ ಪಪ್ಪ ಇದ್ದಾರೆ ನನಗೆ ಸ್ವಲ್ಪ ಫುಲ್ ಫ್ರೀ ಆದರೆ ಪಾಪ ನನಗಾದಂಗೆ ಪಪ್ಪಂಗೆ ಹಿಂಸೆ ಆಗುತ್ತೇನೋ ಅಂತ ನಾನೇ ಯೋಚನೆ ಮಾಡೋ ಒಂದೊಂದು ಸರಿ ಕರ್ಕೊಳ್ತಾ ಇರ್ತೀನಿ ಅವನ್ನ ಬಟ್ ಅವ್ನು ಬರಲ್ಲ ಪಪ್ಪನ ಬಿಟ್ಟು ಅಳ್ತಾ ಕೂತ್ಕೊಂಡ್ಬಿಡ್ತಾನೆ ಸರಿ ಇಲ್ಲ ಬೇಡ ಹಾಗೆ ಸಂಜೆ ಆಟ ಎಲ್ಲ ಮುಗಿಸ್ಕೊಂಡು ವಾಕೆಲ್ಲ ಮಾಡ್ಕೊಂಡು ಈಗ ಬಂದು ಮನೇಲಿ ಸ್ವೀಟ್ ಕಾರ್ನ್ ತಿಂತಾಯಿದ್ವಿ ಆ್ಯಕ್ಚುಲಿ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಮಕ್ಳಿಗೂ ತುಂಬ ಒಳ್ಳೆಯದು ಸೊ ಹಾಗಾಗಿ ಈಗ ಸಂಜೆ ಸ್ನ್ಯಾಕ್ಸ್ ಬಿಟ್ಬಿಟ್ಟಿದ್ವಿ ಅರ್ಧಕ್ಕರ್ಧ ನಾನು ಮಕ್ಳಿಗೆ ಇದೇ ಕೊಡ್ತೀವಿ ನಮ್ಮ ಮನೆ ಮಕ್ಳು ಎರಡೂ ಇದನ್ನೇ ತಿನ್ನೋದ್ರಿಂದ ಬಿಸಿ 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 ಹೇಳ್ಬೇಕು ಬಿಸಿ ಅಯ್ಯೋ ಬಿಸಿ ಅಯ್ಯೋ ಅಣ್ಣ ಸುಟ್ಕಂದ ನಂಗಿದ್ಬೇಕು ಅಲ್ಲ ಇದು ಎಲ್ಲ ಬಾಗು ಮಾಡಿಟ್ಟಿದ್ದೀನಿ ಸಖತ್ತಾಗಿದ್ದಾವಲ್ವಾ ಹೌದಾ ಎಲ್ಲ ಫಿಲ್ಮ್ ನೋಡಿಕೊಂಡು ತಿಂತಾ ಇದ್ದಾರೆ ಮಜಾ ಮಾಡಿಕೊಂಡು ಈಗ ನಮ್ಮ ಪಪ್ಪ ಮತ್ತು ನಮ್ಮ ಮನೆಯವರು ಮಜಾ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಷ್ಟು ತಣ್ಣಗೆ ಅಡಗಿಸ್ತಿದೆ ಮಟನ್ ಸಾಂಬಾರು ರೈಸು ಮುದ್ದೆ ಮೆಣಸಿನ್ಕಾಯಿ ಬಜ್ಜಿ ಬರೀ 2ರಲ್ಲಿ ಮಾಡಿರೋದು ದಪ್ಪು ಮೆಣಸಿನ್ಕಾಯಿ ನೋಡಿ ವರ್ಷ ದಪ್ಪ ಇತ್ತು ನಮ್ಮಮ್ಮಂಗೆ ಆಮ್ಲೆಟ್ ಆಮೇಲೆ ಮಟನ್ ಸಾರು ಮತ್ತು ಕೈಮಾ ಗೊಜ್ಜು ಮಾಡಿದ್ದೀನಿ ನಾಳೆ ಕಡ್ಬಿಗೆ ಬೇಕಾಗುತ್ತೆ ಅಂತ ಇಂಡಿಯಾ ಪಾಕಿಸ್ತಾನ ವಾರ ಆಯ್ತಲ್ಲ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಜ್ಜೆ ಮತ್ತು ಮೊಮ್ಮಗಳು ಅವತ್ತಿನ ದಿನ ನಾನು ನನ್ನ ಮಗಳು ನನ್ನ ಮಗ 3 ಜನ ಬೆಂಗಳೂರು ಮನೇಲಿ ಇದ್ದಿದ್ದು ಪಾಪ ನನ್ನ ಮಗಳು ಎಷ್ಟು ಎದುರುಕೊಂಡಿದ್ಲು ಗೊತ್ತಾ ಆ್ಯಕ್ಚುಲಿ ಅದ್ರದ್ದು ವಿಡಿಯೋ ಇದೆ ಯಾವತ್ತಾದ್ರೂ ಮುಂದಿನ ದಿನ ಅಪ್ಲೋಡ್ ಮಾಡ್ತೀನಿ ಪಾಕಿಸ್ತಾನಕ್ಕೆ ಹೊಡೆಯಕ್ಕಲ್ಲ ನಾವು ಅವರನ್ನು ಭಯೋತ್ಪಾದಕರನ್ನು ಹೊಡಿತೀವಿ ಅವರನ್ನು ಈಗ ಸುಮಾರು ಒಂದು 100-150 ಜನ ಹೊಡೆದಾಕಿದ್ರು ಪಾಕಿಸ್ತಾನಕ್ಕೆ ನುಗ್ಗಿ ಅದು ಇಂಡಿಯಾದವ್ರು ಹೇಳ್ತಾ ಇರೋದು ವಾರ ಅಂದ್ರೆ ನೀವು ವಾರ ಹೋದ್ರೆ ಸುಮ್ಮನೆ ವಾರ ಹೋದ್ರೆ ಹೊಡೆಯ ನನ್ನ ಮಗಳು ನೋಡಿ ರಾತ್ರಿ ಇಲ್ಲಿ ಮಲಗಿತ್ತು ಇವಾಗ ಇಲ್ಲಿ ಮಲಗಿದ್ದು ಅದು ಹೆಂಗೆ ಬಿತ್ತು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ ಓಕೆ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದೇ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು